ವೆಲ್ಕಮ್ ಬ್ಯಾಕ್ ಟು ಉತ್ತರ ಕರ್ನಾಟಕ ಜೋಡಿ ಯೂಟ್ಯೂಬ್ ಚಾನಲ್ಗೆ. ಗಾಯ್ಸ್, ಇವತ್ತು ಮಾರ್ನಿಂಗಿಂದಲೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಟಿಫನ್ಗೆ ಅಂತ ಹೇಳಿ ಚಪಾತಿ ಮತ್ತು ಪನ್ನೀರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬರೀ ಇವತ್ತಿನ ದಿನ ನಾನು ಶುರು ಮಾಡಿನಂತ ಆಮೇಲೆ ಇವತ್ತಿನ ದಿನ ಹೆಂಗೆ ಹೋಗ್ತದೆ ಅಂತ ಹೇಳ್ಬಿಟ್ಟು ಗಾಯ್ಸ್, ಇವಾಗ ಗೋಧಿ ಹಿಟ್ಟನ್ನ ತೊಗೊತಾ ಇದ್ದೀನಿ. ಸೊ ಜಸ್ಟ್ ಟಿಫನ್ಗೋಸ್ಕರ ಅಂತ ಮಾಡ್ತಾ ಇರೋದು. ಸೊ ಕಡಿಮೆನೇ ಮಾಡ್ಕೊತೀನಿ, ಒಂದು 4 ರಿಂದ 5 ಆದರೆ ಸಾಕು. ಹೆಸರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಾಡ್ಕೊಂಡ್ಬಿಡ್ತೀನಿ. ನೋಡ್ಬೋದು ಎಸ್ ಗೈಸ್, ಹಿಟ್ಟನ್ನ ಹಾಕ್ಕೊಂಡ್ಬಿಟ್ಟೆ ನೋಡ್ರಿ. ಸ್ವಲ್ಪ ಇದನ್ನ ರೆಸ್ಟ್ ಮಾಡಕ್ಕೆ ಬಿಡುನ್ರಿ. ನೋಡ್ರಿ ಚಂದ ಅಷ್ಟು ಈ ಥರ ಹದದಾಗ ನಾದ್ಕೊಂಡ್ರೆ ಚಪಾತಿ ಕೂಡ ಸಾಫ್ಟಾಗಿ ಬರ್ತವೆ. ತೋರಿಸ್ತೀನಿ ನಿಮಗೆ ನನ್ನ ಚಪಾತಿ ಯಾವ ಥರ ಬಂದಿರ್ತವೆ ಅಂತ ಹೇಳಿ. ಆ್ಯಕ್ಚುಲಿ ಇವತ್ತು ನಮಗೆ ಟಿಫನ್ ಮಾಡಬೇಕಂದ್ರೆ ಲೇಟನೇ ಆಗಿಬಿಡ್ತು. ಬಿಕಾಸ್ ಗುರುವಾರ ಇರೋದ್ರಿಂದ ಮನೆಯೊಳಗೆ ಅದೆಲ್ಲ ಪೂಜೆ ಮುಗಿಸ್ಕೊಂಡು ಆಮೇಲೆ ಟಿಫನ್ ಮಾಡ್ತಾಯಿದ್ದೀನಿ ಇವತ್ತು ನಾನು. ಸೊ ಪನ್ನೀರು ಆಲ್ಮೋಸ್ಟ್ ಒಂದು 4-5 ಡೇಸ್ ಆಯಿತು. ಇನ್ನು ಜಾಸ್ತಿ ಇಡಬಾರ್ದು ಫ್ರಿಜ್ಜಲ್ಲಿ ಅಂದ್ಕೊಂಡು ಟಿಫನ್ಗೆ ನಾನೇ ಪ್ಲ್ಯಾನ್ ಮಾಡ್ಕೊಂಬಿಟ್ಟೆ. ಗೈಸ್, ಇವಾಗ ಪನ್ನೀರಿಗೆ ಏನೇನು ಬೇಕು ಅದೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ಹೆರಿಟೇಜ್ ಅವ್ರದ್ದು ಪನ್ನೀರ್ ಪ್ಯಾಕ್, ಐ ಥಿಂಕ್ 200 ಗ್ರಾಮ್ ಅದ ಇದು. ಎಸ್, ನೋಡ್ಬೋದು 200 ಗ್ರಾಮ್ ಅದ. ಸೊ ಇದನ್ನು ಕಟ್ ಮಾಡ್ಕೊತೀನಿ. ಅದಾದಮೇಲೆ ಟೊಮೆಟೊನ ತೊಗೊತೀನಿ, 1-2 ಟೊಮೆಟೊ ಹಾಕ್ಕೊತೀನಿ. ಸೊ ಯಾವ ಜಾಸ್ತಿ ಹಣ್ಣಾಗಿದೆ ನೋಡಿರಿ ಅದನ್ನು ಫಸ್ಟ್ ಬಳಸ್ಕೊಂಡ್ಬಿಟ್ರೆ ಬೆಟರ್, ಇಲ್ಲ ಅಂದರೆ ಕೊಳತು ನಾರು ಬಿಡ್ತದೆ. ಸೊ 2 ಟೊಮೆಟೊ, ಅದಾದಮೇಲೆ ಇದಿಷ್ಟು ಆನಿಯನ್ನು, ಇದನ್ನೆಲ್ಲ ಚಾಪ್ ಮಾಡ್ಕೊಂಡ್ಬಿಡ್ತೀನಿ. ಪನ್ನೀರನ್ನ ನಾನು ಫ್ರೈ ಮಾಡ್ತಾನೆ ಆನಿಯನ್ ಅದೆಲ್ಲ ಚಾಪ್ ಮಾಡ್ಕೋಬೋದು. ಸೊ ಗಾಯ್ಸ್, ಎಷ್ಟು ಚೆನ್ನಾಗಿದೆ ಪನ್ನೀರು. ಎಸ್, ಬಟ್ ಇದನ್ನು ಕಂಪಲ್ಸರಿ ವಾಶ್ ಮಾಡ್ಕೊಳ್ಳೇಬೇಕು ನೀವು. ಸೊ ನಾನು ವಾಶ್ ಮಾಡ್ಕೊತೀನಿ ನೋಡ್ರಿ ಇವಾಗ. ಸೊ ಸಿಂಕ್ ವಾಟ್ರಲ್ಲಿ ವಾಶ್ ಮಾಡ್ಕೊಂಡಾದಮೇಲೆ ಕುಡಿ ನೀರಿಂದು ಸ್ವಲ್ಪ ಹಾಕಿ ತೊಳ್ಕೊಂಬಿಡ್ತೀನಿ. ಅಂದರೆ ಡೈರಿಲಿ ಅಥವಾ ಪ್ಯಾಕಲ್ಲಿ ಇರುತ್ತಲ್ಲ ಸ್ಮೆಲ್ ಅದೆಲ್ಲ ಬರ್ತಿರುತ್ತೆ. ಸೊ ಹಾಗಾಗಿ ಒಂದು ಸತಿ ತೊಳ್ಕೊಂಡ್ರೆ ಬೇಕು. ಸೊ ಐ ಥಿಂಕ್ ಪನ್ನೀರ ಸ್ಕ್ವೇರ್ ಶೇಪಲ್ಲಿ ಕರೆಕ್ಟಾಗಿಲ್ಲ, ಬಟ್ ನೋಡೋಣ್ರಿ ಯಾವ ಥರ ಕಟ್ ಮಾಡ್ಕೊಂಡಾಗ ಕ್ಯೂಬ್ಸಾಗಿ ಬರ್ತಾವಂತ. ಬಟ್ ವೆಜ್ ಅವ್ರಿಗೆ ಒಳ್ಳೆ ಪ್ರೋಟೀನ್ ಸೋರ್ಸ್ ಅಂದರೆ ಪನ್ನೀರು. ಸೊ ನೀವು ಕೂಡ ಯಾರು ವೆಜ್ ಅದಿರು ನೋಡ್ರಿ, ಆಲ್ಮೋಸ್ಟ್ ಪನ್ನೀರ್ ಮೇಲೆ ಫೋಕಸ್ ಜಾಸ್ತಿ ಮಾಡಿರಿ. ಬಿಕಾಸ್ ನಾನ್ ವೆಜ್ ಅವರಿಗೆ ಚಿಕನ್ ತಿಂದರೆ ಬಾಡಿ ಪ್ರೋಟೀನ್ ಸಿಕ್ಬಿಡುತ್ತೆ. ಬಟ್ ವೆಜ್ ಅವ್ರಿಗೆ ಸ್ವಲ್ಪ ಕಷ್ಟ. ಸೊ ನಾನಿಲ್ಲಿ ಸ್ವಲ್ಪ ದೊಡ್ಡ ಕ್ಯೂಬ್ಸ್ಗಳಾಗಿ ಕಟ್ ಮಾಡ್ಕೊತಿದ್ದೀನಿ. ಎಸ್, ನೋಡಿರಿ ಎಷ್ಟು ಚೆನ್ನಾಗಿ ಬಂತು. ಇವಾಗ ಇದನ್ನ ಫ್ರೈ ಮಾಡ್ತೀನಿ. ಸೊ ಈ ಫ್ರೈ ಮಾಡೋ ಗ್ಯಾಪ್ ಒಳಗೆ ನಮಗೆ ಆರಾಮ್ಸೆ ಆನಿಯನ್ ಅದೆಲ್ಲ ಕಟ್ ಮಾಡ್ಕೊಂಡು ವಿಷಯ ಶೇರ್ ಮಾಡ್ಕೋಬೇಕು. ಎಸ್, ನೀವು ಇದನ್ನೇನು ನೋಡತ್ತಿರಲ್ಲ, ನಾನು ದೇಸಿ ಡೈನ್ ಅನ್ನೋ ಒಂದು ಆ್ಯಪ್ನ, ಇನ್ಸ್ಟಾಗ್ರಾಮ್ ಆ್ಯಪಲ್ಲಿ ನಾನು ಇದನ್ನು ತರಿಸ್ಕೊಂಡಿದ್ದೀನಿ. ಸೊ ಹಾಗಾಗಿ ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಇದ್ರ ಜೊತೆಗೆ ನಾನು ಲಾಸ್ಟ್ ಟೈಮ್ ಇದವ್ರು ತರಿಸ್ಕೊಟ್ಟಿದ್ರು ಇನ್ಸ್ಟಾಗ್ರಾಮಲ್ಲಿ, ನಂಗೆ ತುಂಬ ಇಷ್ಟ ಆಗಿ ನಾನು ಇನ್ನೊಂದು ಸ್ವಂತ ರೊಕ್ಕ ಕೊಟ್ಟು ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಬರ್ರಿ ಹೆಂಗದಂತ. ಗೈಸ್, ಭಾರ ಅಂದರೂ ಸಖತ್ ಭಾರ ಅದ, ನೋಡ್ಬೋದು ಎಷ್ಟು ಕೆ ಜಿ, ಒಂದು ಮಿನಿಮಮ್ 4 to 5 kg. ಎಸ್, ಇಲ್ಲಿ ಕಾಣಿಸ್ತಿದೆ ನೋಡಿರಿ, ದೇಸಿ ಡೈನ್ ಅಂತ ಈ ಪೇಜಿಂದ ಆರ್ಡರ್ ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಭಾರ ಅದ. ನಂಗೆ ರೆಸಿಪಿ ಮಾಡೋಕ್ಕಂತಲೇ ನಾನು ಇದನ್ನು ತರಿಸ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಚೆಕ್ ಮಾಡ್ಕೊರಿ. ಇನ್ಸ್ಟಾಗ್ರಾಮ್ ಪೇಜಲ್ಲಿ ದೇಸಿ ಡೈನ್ ಅನ್ನೋ ಒಂದು ಆ್ಯಪ್ ಅಲ್ಲ ಗೈಸ್, ಐಡಿಯಿಂದ ತರಿಸ್ಕೊಂಡಿದ್ದು. ಸೊ ಬೇಕು ಅಂತಂದರೆ ನೀವು ತರಿಸ್ಕೊರಿ. ಸಖತ್ ಭಾರ ಇದೆ. ಆಮೇಲೆ ಇದಕ್ಕೆ ಹಿಡಿಕಿ ಇದಲ್ಲ, ಇದರಿಂದ ಬೆಸ್ಟ್ ನಮಗೆ ಅಡುಗೆ ಮಾಡೋಕ್ಕೆ. ಇದನ್ನೇ ಇಟ್ಕೊಂಡು ಇವತ್ತು ಅಡುಗೆ ಮಾಡ್ತೀನಿ. ಅದನ್ನು ವಾಶ್ ಮಾಡ್ಕೊತೀನಿ. ಜಸ್ಟ್ ತೊಗೊಂಡೋಗಿಟ್ಟೆ.
ನಾನಿಲ್ಲಿ ಪನ್ನೀರ್ನ ಸ್ವಲ್ಪ ಬಟರ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ರಿ ಈ ಥರ ಫ್ರೈ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಂಡೆ. ಇನ್ನು ಮಸಾಲೆ ರುಬ್ಕೋಬೇಕಲ್ಲ, ಸೊ ಅದಕ್ಕೆ ಆನಿಯನ್, ಟೊಮೆಟೊ, ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ ಮತ್ತು ಹಸಿ ಶುಂಠಿ. ಇನ್ನು ಈ ಥರ ಫ್ಯಾನ್ಸಿ ಐಟಮ್ ನಾವು ಮಾಡಬೇಕಾದ್ರೆ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಇದ್ದಾಗ ಮಾತ್ರ ಒಂದೊಳ್ಳೆ ಟೇಸ್ಟ್ ಬರುತ್ತೆ ಅಂತ ಹೇಳ್ಬೋದು. ಸೊ ಇದನ್ನೆಲ್ಲ ಹಾಕ್ಕೊಂಡು ಒಂದು 2 ನಿಮಿಷ ಬೇಯಿಸ್ಕೊಂಡ್ಬಿಟ್ಟೆ. ಇವಾಗ ನಾನು ಒಂದು ಮಿಕ್ಸಿ ಜಾರಲ್ಲಿ ತೆಗೆದುಬಿಡ್ತಿದ್ದೀನಿ. ಇವಾಗ ಇದನ್ನು ಒಗ್ಗರಣೆ ಹಾಕ್ಕೊತಿದ್ದೀನಿ. ಸೊ ಎಣ್ಣೆ ಕಾದಾದ್ಮೇಲೆ ಜೀರಿಗೆ, ಸಾಸಿವೆ, ಆನಿಯನ್, ಕರಿಬೇವು, ಮಟರ್ ಹಾಕಿ ಮಾಡ್ತಾ ಇರೋದ್ರಿಂದ, ಅಂದರೆ ಹಸಿ ಬಟಾಣಿ ಹಾಕಿ ಮಾಡ್ತಾ ಇರೋದ್ರಿಂದ ಸೊ ಬಟಾಣಿ, ಆಮೇಲೆ ಮಸಾಲೆನ ರುಬ್ಬಿ ಎತ್ತಿಟ್ಕೊಂಡ್ಬಿಟ್ಟಿದ್ದೆ. ಸೊ ಮಸಾಲೆ ಹಾಕ್ಬಿಟ್ಟು ಇನ್ನೊಂದು ಚೂರು ಇರುತ್ತಂತ ತಳೆದಾಗ ನೀರು ಹಾಕಿ ಅಳಗಾಡಿಸಿ ಹಾಕಿಬಿಟ್ಟೆ ನೋಡಿ. ಇನ್ನು ಇವಾಗ ಮಸಾಲೆ ಹಾಕಬೇಕಲ್ರಿ. ಇಲ್ಲಿ ನಾನು ಗರಂ ಮಸಾಲ ಆಗಿರ್ಬೋದು, ಪನ್ನೀರ್ ಮಸಾಲ ಆಗಿರ್ಬೋದು, ಆಮೇಲೆ ಖಾರದ ಪುಡಿ, ಉಪ್ಪು ಮತ್ತು ಅರಿಶಿನ ಪುಡಿ ಇದಿಷ್ಟನ್ನು ಹಾಕ್ಕೊಂಡು ಒಂದು ಸತಿ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ನೋಡಿರಿ. ಇನ್ನು ಖಾರ ನೋಡಿ, ಟೇಸ್ಟ್ ಅಂದರೆ ಖಾರ ಜಾಸ್ತಿ ತಿನ್ನೋದಾದರೆ ಖಾರ ಜಾಸ್ತಿ ಹಾಕೋರಿ, ಇಲ್ಲ ಅಂತ ಮೀಡಿಯಮ್ ಆಗಿ ಹಾಕೋರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಈ ಥರ ಒಂದು ಸತಿ ಕಲಿಸ್ಬಿಟ್ರೆ ಮುಗೀತು ನೋಡಿರಿ. ಗ್ರೇವಿ ಫುಲ್ ರೆಡಿ ಆಯಿತು. ಇನ್ನು ಫ್ರೈ ಮಾಡಿ ಎತ್ತಿಟ್ಕೊಂಡಿರುವಂತಹ ಪನ್ನೀರನ್ನ ಇವಾಗ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಪನ್ನೀರ್ ರೆಡಿ ನೋಡಿರಿ. ಒಂದು ಕಡೆ ಪನ್ನೀರ್ ರೆಡಿ ಆಯಿತು. ಇನ್ನು ಇವಾಗ ನಾನು ಚಪಾತಿ ಮಾಡಬೇಕು ನೋಡಿರಿ. ಪನ್ನೀರ್ನ ಸೈಡಿಗೆ ಎತ್ತಿಟ್ಬಿಡ್ತೀನಿ. ಹಿಟ್ಟು ಆಲ್ರೆಡಿ ನೆಂದಿರ್ತದೆ, ಸೊ ಚಪಾತಿ ಚೆನ್ನಾಗಿ ಬರ್ತಾವೆ. ಸೊ ಹಾಗಾಗಿ ಚಪಾತಿ ಮಾಡಕತ್ತೀನಿ ನೋಡಿರಿ. ಗೈಸ್ ಮತ್ತೊಂದು ಸತ ಹೇಳ್ತಾ ಇದ್ದೀನಿ, ಕೆಳಗಡೆನೇ ಮಾಡ್ತಾ ಇದ್ದೀನಿ. ಚಪಾತಿ ಕ್ಲೀನ್ ಮಾಡಿಕೊಂಡು ಮಾಡ್ತಾ ಇರೋದು. ಚಪಾತಿ ಮಾಡೋದು ಐತಿ, ಅದು ಗೈಸ್ ಕೆಳಗಡೆ ಇರುತ್ತಲ್ಲ ಸ್ಟ್ಯಾಂಡ್ ಅದು. ಬಟ್ ನನಗೆ ಅದ್ರ ಮ್ಯಾಗ ಮಾಡಿದ್ರೆ ಗ್ರಿಪ್ ಸಿಗಂಗಿಲ್ಲ, ಚಪಾತಿ ಲಟ್ಸಕ್ಕೆ ಅಷ್ಟು ಚೆನ್ನಾಗಿ ಬರಲ್ಲ. ಹಂಗಾಗಿ ಇದೇ ಥರ ಕೆಳಗಡೆನೇ ಲಟ್ಸಿ ನೋಡಿರಿ. ಹೊಟ್ಟೆ ಉಬ್ಬಿಸಿ ಎಷ್ಟು ಚಂದ ಚಪಾತಿ ಬರತ್ತವ. ನನಗೆ ಇನ್ನೊಂದು ಪನ್ನೀರ್ ಆಗಿರ್ಬೋದು, ಆಮೇಲೆ ಕಾಜು ಕುರ್ಮಾ ಆಗಿರ್ಬೋದು, ಈ ಥರ ಫ್ಯಾನ್ಸಿ ಸ್ವಲ್ಪ ಚಪಾತಿ ದಪ್ಪಗ ಇರಬೇಕು, ಅಂದರೆ ಟೇಸ್ಟ್ ಸಖತ್ ಬರುತ್ತೆ. ಹಾಗಾಗಿ ನಾನು ಕೂಡ ಸ್ವಲ್ಪ ಹೊಟ್ಟೆ ಉಬ್ಬಿಸಿ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ದಪ್ಪನೂ ಅಲ್ಲ, ಜಾಸ್ತಿ ತೆಳ್ಳಗಲ್ಲ, ಮೀಡಿಯಮ್ ಆಗಿ ಮಾಡ್ಕೊತಾ ಇದ್ದೀನಿ. ಇನ್ನು ಚಪಾತಿನೂ ಆಯಿತು. ನನ್ನ ಹಸ್ಬೆಂಡ್ ನಾನು ಇಬ್ಬರು ಸೇರಿಕೊಂಡು ಟಿಫನ್ಗಂತಲೇ ಮಾಡ್ಕೊಂಡಿದ್ವಿ. ಸೊ ಟಿಫನ್ ಮುಗಿಸ್ಕೊಂಡ್ವಿ. ಅವ್ರು ಆಫೀಸಿಗೆ ಹೋದರು. ನಾನು ಹೇಳಿದ್ನಲ್ಲ ಸಾಯಿಬಾಬಾ ಗುಡಿಯಲ್ಲಿ ಪೂಜೆ ಅದ ಅಂತ ಹೇಳಿಬಿಟ್ಟು. ಸೊ ಮಧ್ಯಾಹ್ನ ಒಂದು ಅರೌಂಡ್ 12:30 ಆಗಿರ್ಬೋದೇನೋ ದೇವಸ್ಥಾನಕ್ಕೆ ಬಂದೆ. ಆರತಿ ಮುಗಿಸ್ಕೊಂಡು ದರ್ಶನ ಮಾಡ್ತಾ ಇದ್ದೀವಿ. ಇವಾಗ ನೋಡ್ತಾ ಇರ್ಬೋದು, ಮಾಡ್ತಾ ಇದ್ದೀವಿ ಅನ್ನೋದಕ್ಕಿಂತ ಮಾಡ್ತಾ ಇದ್ದೀನಿ. ನಾನು ಒಬ್ಬಳೇ ಹೋಗಿರೋದು, ನನ್ನ ಹಸ್ಬೆಂಡ್ ಬೇರೆ ಊರಿಗೆ ವಿಸಿಟ್ ಹೋಗಿದ್ರು. ಸೊ ಅವ್ರಿಗೆ ಕೆಲಸ ಇತ್ತು, ಅವ್ರು ಬಂದಿರಲಿಲ್ಲ. ನಾನು ಒಬ್ಬಳೇ ದರ್ಶನ ಮಾಡೋಕ್ಕಂತ ಹೋದೆ. ಇವತ್ತು ವಾರ್ಷಿಕೋತ್ಸವ ಅಂತ ನಮ್ಮನೆ ಹತ್ರ ಇರೋ ಸಾಯಿಬಾಬಾ ಟೆಂಪಲ್ದು ವಾರ್ಷಿಕೋತ್ಸವ ಅಂತ, ಅದು ಕೂಡ ಗುರುವಾರನೇ ಬಂದಿತ್ತು. ಸೊ ಸ್ಪೆಷಲ್ ಅಲ್ಲ, ಸೊ ಹಾಗಾಗಿ ಹೋಗಿ ವಿಸಿಟ್ ಮಾಡಿ ಬಂದ್ವಿ. ಇನ್ನು ಪ್ರತಿ ಗುರುವಾರಕ್ಕಿಂತ ಈ ಸತಿ ಗುರುವಾರ ಸ್ವಲ್ಪ ಸ್ಪೆಷಲ್ ಆಗಿ ಡೆಕೋರೇಷನ್ ಮಾಡಿದ್ರು, ಬಿಕಾಸ್ ಆಫ್ ವಾರ್ಷಿಕೋತ್ಸವ ಅಂತ ಹೇಳ್ಬಿಟ್ಟು. ಇನ್ನು ಈ ದೇವಸ್ಥಾನಕ್ಕೆ ಬಂದರೆ ಒಂದು ಪುಟ್ಟ ಸಾಯಿಬಾಬಾನ ಮಲಗಿಸಿ ಈ ಥರ ತೊಟ್ಲು ಕಟ್ಟಿದ್ದಾರೆ. ನಂಗಂತೂ ಇಲ್ಲಿ ಬಂದಾಗ ತೂಗಕ್ಕೆ ತುಂಬ ಇಷ್ಟ ಆಗುತ್ತೆ. ಅದು ಬಾವನ ಕಾಲು ನಮಸ್ಕಾರ ಮಾಡಿ ಈ ಥರ ತೂಗೋದಂದರೆ ತುಂಬ ಇಷ್ಟ ಆಗುತ್ತೆ. ಸೊ ನೋಡ್ಬೋದು ನೀವೇ ದೇವಸ್ಥಾನದಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಪ್ರತಿ ಗುರುವಾರ ಸಣ್ಣ ಮಕ್ಕಳಿದ್ದಾಗ ದೀಪಾವಳಿ, ಯುಗಾದಿ ಹಬ್ಬ ಬಂದರೆ ನಮ್ಗೊಂಥರ ಖುಷಿಯಿಂದ ಇರ್ತಿದ್ವಲ್ಲ. ಸೊ ಹಾಗೆ ಸಾಯಿಬಾಬಾ ಭಕ್ತರಿಗಾಗಿರ್ಬೋದು, ರಾಘವೇಂದ್ರ ಸ್ವಾಮಿ ಭಕ್ತರಿಗಾಗಿರ್ಬೋದು, ಗುರುವಾರ ಅಂದ್ರೆ ಸ್ಪೆಷಲ್. ಪ್ರತಿ ಗುರುವಾರನೂ ಅವರು ಸ್ಪೆಷಲ್ ಆಗಿ ಇಟ್ಕೊಂಡಿರ್ತಾರೆ. ಆ ಗುರುವಾರ ಅವ್ರಿಗೆ ತುಂಬ ಸ್ಪೆಷಲ್. ನಾಳೆ ಗುರುವಾರ ಬರ್ತಿತ್ತಂದರೆ ಇವತ್ತಿನ ದಿನನೇ ಫುಲ್ ಎಕ್ಸೈಟ್ ಆಗಿರ್ತಾರೆ. ಇವನ್ ನಾನು ಕೂಡ ಹಾಗೆ. ಸೊ ಒಂದು ಸತಿ ದರ್ಶನ ಮಾಡಿಕೊಂಡು ಒಂದಿಷ್ಟು ವೀಡಿಯೋಸ್ ಮಾಡಿಕೊಂಡು ಫೋಟೋಸ್ನ ತಕ್ಕೊಂಡು ನಾನು ಕೂಡ ಹೊರಗಡೆ ಬರ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗೇ ವಿಡಿಯೋ ಮಾಡ್ಕೋಬೇಕಾಗಿತ್ತು. ಹೊರಗಡೆ ಹೋಮ ಅದೆಲ್ಲ ಮಾಡಿದರು. ಸೊ ನಾನು ಆರತಿಗಂತ ಹೇಳ್ಬಿಟ್ಟು ಒಳಗಡೆ ಕೂತ್ಕೊಂಡಿದ್ನಲ್ಲ. ಸೊ ಆರತಿ ಮುಗಿದ ತಕ್ಷಣ ಹಾಗೆ ನಾನು ದರ್ಶನ ಮಾಡಿಕೊಂಡು ಹೊರಗೆ ಬಂದುಬಿಟ್ಟೆ. ಸೊ ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ಹೊತ್ತು ತುಂಬ ರಶ್ ಆಗಿಬಿಟ್ಟಿತ್ತು. ಎಲ್ಲರೂ ದರ್ಶನ ಮಾಡಿಕೊಂಡು ಊಟಕ್ಕೆ ಹೋದ್ರು. ಅಲ್ಲಿ ತುಂಬ ರಶ್ ಅದ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೇ ಕೂತ್ಕೊಂಡು ವೀಡಿಯೋ ಮಾಡ್ಕೋಬೇಕಾಗಿತ್ತಲ್ಲ. ಸೊ ರಶಲ್ಲಿ ವೀಡಿಯೋ ಮಾಡ್ಕೊಳಕ್ಕೆ ಆಗಂಗಿಲ್ಲ, ಬಾಬಾ ಚೆನ್ನಾಗಿ ಕಾಣಿಸಂಗಿಲ್ಲ ಅಂತ ಅಂದ್ಕೊಂಡು ರಶ್ ಕಡಿಮೆ ಆದಮೇಲೆ ವೀಡಿಯೋಸ್ ಮಾಡಿಕೊಂಡು ಹೊರಗೆ ಬಂದೆ. ಗೈಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಹೋಮ ಅದೆಲ್ಲ ಎಷ್ಟು ಚೆನ್ನಾಗಿ ಮಾಡಿದರು. ಬಟ್ ಹೋಮ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಅರ್ಲಿ ಮಾರ್ನಿಂಗ್ 6:30 ಸಮಥಿಂಗ್ ಈ ಟೈಮಿಗೆ ಇತ್ತು. ಸೊ ಹೋಮಗೆ ನಾವು ಬಂದಿರಲಿಲ್ಲ, ಜಸ್ಟ್ ಡೈರೆಕ್ಟ್ ಆರತಿ ಮತ್ತು ಪ್ರಸಾದಕ್ಕಂತ ಬಂದಿದ್ದೆ ನಾನು. ದರ್ಶನ ಮುಗಿಸ್ಕೊಂಡು ವೀಡಿಯೋಸ್ನೆಲ್ಲ ಮುಗಿಸ್ಕೊಂಡು ಹೊರಗೆ ಬಂದಾಗ ಸ್ಪೆಷಲ್ ಪಾರ್ಟ್ ಅಂತ ಹೇಳ್ಬೋದು. ದರ್ಶನಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಅಷ್ಟೇ ನಾನು ಪ್ರಸಾದನ ಇಷ್ಟಪಡ್ತೀನಿ ದೇವಸ್ಥಾನದಲ್ಲಿ. ಸೊ ಪ್ರಸಾದಕ್ಕಂತ ಬಂದೆ ನೋಡ್ರಿ. ಸೊ ಶಿರಾ ಮಾಡಿದ್ರು, ಕೇಸರಿಬಾತ್ ಅಂತಿರಲ್ಲ, ಕೇಸರಿಬಾತು, ಟೊಮೆಟೊ ರೈಸು, ಲೆಮನ್ ರೈಸ್ ಮತ್ತು ಮೊಸರನ್ನ. ಸೊ ಇಷ್ಟೊಂದು ಐಟಮ್ಸ್ನ ಮಾಡಿದ್ರು. ಒಂದು ಹಾಕಿಸ್ಕೊಂಡು ಬಂದು ನಾನು ಒಂದು ಚೇರ್ ಮೇಲೆ ಕೂತ್ಕೊಂಡು ಮಸ್ತ್ ತಿಂದೆ ನೋಡ್ರಿ. ಊಟನ ಮುಗಿಸ್ಕೊಂಡು ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ
ಟೈಮ್ ಇಲ್ಲ ಅಂದರು, ನಮಗೂ ಅಷ್ಟೊಂದಿರಲಿಲ್ಲ ಅಂತ ಅಂದ್ಕೊಂಡು ಸೊ ಹೆಂಗೂ ಒಂದು ರೈಡ್ ಹೋಗಿ ಬಂದಾಯಿತು ಅಂತ ಹೇಳಿ ಬೈಕ್ ಮೇಲೆ ಹೊರಗಡೆ ಬಂದಿದ್ದೀವಿ ನೋಡಿರಿ. ಇದಾಗಿದ್ದರೆ ಇವತ್ತಿನ ಬ್ಲಾಗ್. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ.